ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಆದರೆ ಈ ಮೈತ್ರಿಯಲ್ಲಿ ಸೀಟು ಹಂಚಿಕೆಯ ಕಸರತ್ತು ಇನ್ನೂ ಕೂಡ ಮುಗಿದಿಲ್ಲ. ಮತ್ತೆ ದೆಹಲಿಗೆ ತೆರಳೋಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸಜ್ಜಾಗಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋಗಿ ಬಂದಿದ್ರು. ಈಗ ಮತ್ತೊಮ್ಮೆ ಜನವರಿ 16ರಂದು ಸಂಕ್ರಾಂತಿ ಮುಗಿದ ನಂತರ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಅಮಿತ್ ಶಾ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಜೊತೆಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಬಿಜೆಪಿ ಹೈಕಮಾಂಡ್ ಜೊತೆ ಅಂತಿಮ ಹಂತದ ಚರ್ಚೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜನವರಿ 16, 17, 18 3 ದಿನ ದೆಹಲಿ ಪ್ರವಾಸವನ್ನ ಎಚ್ಡಿಕೆ ಮಾಡಲಿದ್ದಾರೆ. ಎಷ್ಟು ಸೀಟು, ಯಾವ್ಯಾವ ಕ್ಷೇತ್ರ ಎಂಬುದನ್ನ ಫೈನಲ್ ಮಾಡಲಿದ್ದಾರೆ ಹೈಕಮಾಂಡ್ನ ನಾಯಕರು. ಎಚ್.ಡಿ. ಕುಮಾರಸ್ವಾಮಿ ಲೋಕಸಭೆಯಲ್ಲಿ ಸ್ಪರ್ಧೆ ಬಗ್ಗೆಯೂ ಕೂಡ ಅವತ್ತೇ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. 6ರಿಂದ 7 ಸೀಟ್ ನಮಗೆ ಬೇಕೇ ಬೇಕು ಅಂತ ಜೆಡಿಎಸ್ನವ್ರು ಕೇಳಿದ್ರು. ಕೆಲವು ಕಡೆಯಲ್ಲಿ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ದಯವಿಟ್ಟು 6ರಿಂದ 7 ಸೀಟ್ ಕೊಡಬೇಡಿ, ನಾವು ಆಲ್ರೆಡಿ ಎಲ್ಲ ಕಡೆಯಲ್ಲೂ ಚೆನ್ನಾಗೇ ಇದ್ದೀವಿ, ಈಗ ಜೆಡಿಎಸ್ಗೆ ನಾವು ಸ್ಥಾನ ಬಿಟ್ಕೊಡೋದು, ಸೀಟ್ ಬಿಟ್ಕೊಡೋದು ಅಂತಂದರೆ ಸರಿ ಇರೋದಿಲ್ಲ, ಹಾಸನದಲ್ಲಿ ಬೇಕಾದರೆ ಬಿಟ್ಕೊಡಿ ಅಂತ ಕೆಲವು ಕಾರ್ಯಕರ್ತರು ಬಿಜೆಪಿ ನಾಯಕರಿಗೆ ಮನವಿ ಮಾಡ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಕೂಡ ಗೊಂದಲದಲ್ಲೇ ಇದ್ದಾರೆ. ಈ ಸಾರಿ ನಮ್ಮ ಕಡೆಯವ್ರು ನಿಂತ್ಕೊಳ್ತಾರೋ, ಬಿಜೆಪಿ ಕಡೆಯವ್ರು ನಿಂತ್ಕೊಳ್ತಾರೋ, ಏನು ಮಾಡೋದು ಅಂತ. ಇನ್ನೊಂದು ಕಡೆಯಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾರೆ, ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ದೇವೇಗೌಡರ ಆಸೆ ಕೂಡ ಅದೇ ಅನ್ನುವಂಥದ್ದು. ಹಾಗಿದ್ರೆ ಕುಮಾರಸ್ವಾಮಿ ಅವರು ನಿಲ್ತಾರಾ? ಯಾರ ವಿರುದ್ಧ ನಿಲ್ತಾರೆ? ಎಲ್ಲಿ ನಿಂತ್ಕೊಳ್ತಾರೆ? ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಅವರ ಅಪೋಸಿಟ್ನಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೋಬೇಕು, ಟಫ್ ಫೈಟ್ ಇರುತ್ತೆ. ಇಬ್ಬರು ಒಂದೇ ಸಮುದಾಯದವರು, ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರುಗಳು, ಇವ್ರು ನಿಂತ್ಕೋಬೇಕು ಅನ್ನುವಂಥ ವಿಚಾರಗಳು ಕೂಡ ಓಡಾಡ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ತಾರೋ, ನಿಂತ್ಕೊಳ್ಳಲ್ವೋ, ನಿಂತ್ಕೊಂಡ್ರೆ ಯಾವ ಕ್ಷೇತ್ರದಿಂದ ನಿಂತ್ಕೊಳ್ತಾರೆ? ಮಂಡ್ಯನೋ, ಹಾಸನನೋ, ಬೆಂಗಳೂರು ಗ್ರಾಮಾಂತರನೋ, ಚಿಕ್ಕಬಳ್ಳಾಪುರನೋ, ಕೋಲಾರನೋ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಜನವರಿ 16ರಂದು ಹೈಕಮಾಂಡ್ಗೆ ಭೇಟಿ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಏನು ಹೇಳ್ತಾರೆ, ಅವರ ನಿಲುವೇನು, ಅವರ ಒಲವೇನು, ಇದೆಲ್ಲವೂ ಕೂಡ ಆ ನಂತರ ಗೊತ್ತಾಗಲಿದೆ. ಇನ್ನೂ ಕೂಡ ಗೊಂದಲನೇ ಇದೆ ಸೀಟು ಹಂಚಿಕೆ ವಿಚಾರ. ಎಲ್ಲ ಕಡೆಯಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾ ಇದ್ದಾರೆ, ಮಾತುಕತೆ ಮಾಡ್ತಾ ಇದ್ದಾರೆ. ಸದಸ್ಯರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ನಾವು ನಿಂತ್ಕೊಂಡ್ರು ಸೈ, ಬಿಜೆಪಿಗರು ನಿಂತ್ಕೊಂಡ್ರು ಸೈ, ಮೈತ್ರಿಯ ಧರ್ಮಕ್ಕೆ ನಾವು ಒಂದಾಗಿರೋಣ, ಬೆಲೆ ಕೊಡೋಣ ಅನ್ನುವಂಥ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವ ಕ್ಷೇತ್ರ ಸಿಗುತ್ತೆ, ಯಾವ ಕ್ಷೇತ್ರ ಸಿಗಲ್ಲ ಅನ್ನೋದ್ರ ಬಗ್ಗೆ ಗೊಂದಲ ಮುಂದುವರೆದಿದೆ. ಹಾಗಾಗಿ ಇದಕ್ಕೊಂದು ಅಂತ್ಯ ಹಾಡಬೇಕಲ್ವಾ? ಚುನಾವಣೆ ಹತ್ರ ಬರ್ತಾ ಇದೆ, ಸೊ ತಯಾರಿ ಮಾಡ್ಕೊಳ್ಳೇಬೇಕು. ಇಂಥವ್ರು ಅಭ್ಯರ್ಥಿ ಅಂತ ಗೊತ್ತಾದರೆ ಒಂದು ಮೈಂಡ್ ಸೆಟ್ಟಿಗೂ ಕೂಡ ಬರ್ತಾರೆ. ಆ ಕಾರಣಕ್ಕಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲೆನ್ ಸ್ವಾಮಿ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನೋ ಆಗಿ ತುಂಬ ದಿನಗಳೇ ಆಗಿದೆ. ಆದರೆ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಗೊಂದಲಗಳು ಹಾಗೇ ಉಳ್ಕೊಂಡಿದೆ. ಸೊ 16ರ ನಂತರ ಅದಕ್ಕೆ ಉತ್ತರ ಸಿಗಬಹುದಾ? ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಮಾತುಕತೆ ಮುಗಿದಿದೆ. ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಈಗಾಗಲೇ ಎಲ್ಲದಕ್ಕೂ ಒಂದು ಅಂತಿಮವಾದ ಒಂದು ಚರ್ಚೆ ಆಗಿದೆ. ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರ ಹಂಚಿಕೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ 2-3 ಬಾರಿ ದೆಹಲಿಗೆ ತೆರಳಿದಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಎಂಬ ಆ ಬೇಡಿಕೆಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿರುವಂತದ್ದು, ಅಂತ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಲ್ಲೂ ಕೂಡ 4 ಕ್ಷೇತ್ರಗಳನ್ನ ಬಿಟ್ಟುಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಮಾತುಕತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಭೇಟಿ ಮಾಡೋದಕ್ಕೆ ಸಂಕ್ರಾಂತಿ ಬಳಿಕ ಅಂದ್ರೆ 16ನೇ ತಾರೀಕು ದೆಹಲಿಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಹೇಳಿದ್ರು, ಸಂಕ್ರಾಂತಿಯಲ್ಲಿ ನಾನು ಗುಡ್ ನ್ಯೂಸ್ ಕೊಡ್ತೀನಿ ಕ್ಷೇತ್ರ ಹಂಚಿಕೆ ಬಗ್ಗೆ ಅನ್ನೋ ಮಾತನ್ನ ಹೇಳಿದ್ರು. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ದೆಹಲಿಗೆ ತೆರಳುತ್ತಾರೆ, ಅಂತಿಮವಾಗಿ ಮಾತುಕತೆ ಆಗುತ್ತೆ, ಆದಷ್ಟು ಎಲ್ಲವೂ ಆ ಬಗ್ಗೆ ಇರುತ್ತೆ, ಕ್ಷೇತ್ರ ಹಂಚಿಕೆ ಬಗ್ಗೆ ಎಲ್ಲವೂ ಫೈನಲ್ ಆಗುತ್ತೆ ಅನ್ನೋದು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಸಂಕ್ರಾಂತಿ ಬಳಿಕ ಅಧಿಕೃತವಾಗಿ ಘೋಷಣೆ ಆಗುವ ಸಾಧ್ಯತೆಗಳು ಕೂಡ ಇದೆ.
ಹಾಗಾಗಿ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳುತ್ತಿದ್ದು ಅಲ್ಲೇ 3 ದಿನಗಳ ಕಾಲ ದೆಹಲಿಯಲ್ಲಿ ಇರ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತಾರೆ. ಜೊತೆಗೆ ಕುಮಾರಸ್ವಾಮಿ ಜೊತೆ ಶಾಸಕರು ಹಾಗೂ ಮಾಜಿ ಶಾಸಕರು ಹೋಗುವ ಸಾಧ್ಯತೆಗಳು ಇದೆ. JDS ನ ಶಾಸಕರು ಮಾಜಿ ಶಾಸಕರು ಹೋಗುವ ಸಾಧ್ಯತೆ ಹೋದಂತ ಸಂದರ್ಭದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕ್ಷೇತ್ರವಾರು ತಮ್ಮ ಪ್ರಾಬಲ್ಯ ಹೇಗಿದೆ ಅಂದ್ರೆ ನಾವು ಆ ಸ್ಪರ್ಧೆ ಮಾಡುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಪ್ರಾಬಲ್ಯ ಇದೆ ಅನ್ನೋದು ಕೂಡ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಇಟ್ಕೊಂಡು ಹೋಗಿ ಅಲ್ಲಿ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಗಳಲ್ಲಿ ಆದಂತಹ ಒಂದು ಪಕ್ಷಕ್ಕೆ ಆದಂತಹ ಒಂದು ಡ್ಯಾಮೇಜ್ ಗಳನ್ನ ಕೂಡ ಗಮನದಲ್ಲಿಟ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಚ್ಚರಿಕೆಯ ಒಂದು ಹೆಜ್ಜೆಯನ್ನು ಇಡೋದಕ್ಕೆ HDK ಅವರು ತೀರ್ಮಾನ ಮಾಡಿರುವಂತದ್ದು. ಮೈತ್ರಿಯಲ್ಲಿ ಏನಾದ್ರೂ ಸೋತರೆ ಸಾಕಷ್ಟು ಇನ್ನಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇದೆ. ಹಾಗಾಗಿ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಹಾಗೂ ಬೇರೆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಯಾವ ರೀತಿ ನಾವು ಸಪೋರ್ಟ್ ಮಾಡ್ತೀವಿ, ಕಾರ್ಯಕರ್ತರಿಗೆ ಯಾವ ರೀತಿ ಒಂದು ಮೆಸೇಜ್ ಕೊಟ್ಟಿದೀವಿ ಎಂಬ ಸಂಪೂರ್ಣ ಮಾಹಿತಿಯನ್ನ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಹಾಗಾಗಿ 16-17ಕ್ಕೆ ಕ್ಷೇತ್ರ ಹಂಚಿಕೆಗಳಂದ್ರೆ ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ತಾರೆ JDS ಅಭ್ಯರ್ಥಿಗಳು ಅನ್ನೋದು ಕೂಡ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.